ಹಾಯ್ ಫ್ರೆಂಡ್ಸ್, ನಾಳೆ ನಡೀತಕ್ಕಂಥ ಏರ್ ಶೋದಲ್ಲಿ ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರು, ಸೊ ಮಾರ್ನಿಂಗ್ ಬೇಗ ನೀವು ಮನೆ ಬಿಡಬೇಕಾಗುತ್ತೆ. ಸೊ ತುಂಬಾ ಟ್ರಾಫಿಕ್ ಇರೋದ್ರಿಂದ ನಿಮಗೆ ಟ್ರಾಫಿಕ್ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಏರ್ ಶೋ ಸ್ಟಾರ್ಟ್ ಆಗೋದು 10 o'clock ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಮನೆಯನ್ನು ಕೂಡ ನೀವು ಬೇಗ ಒಂದು 6 o'clock ಮನೆ ಬಿಟ್ಟರೆ ಸೊ ನೀವು ಬೇಗನೆ ನೀವು ನಿಮ್ಮ ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗಿಬಿಡ್ಬೋದು. ಸೊ ಟ್ರಾಫಿಕ್ ಇರೋದ್ರಿಂದ ನಿಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಇರುತ್ತೆ. ಸೊ ಕಾರ್ ಪಾರ್ಕಿಂಗು ನಿಮಗೆ 5 5 ನಿಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಸೊ ನಿಮಗೆ VIPs ಕಾರ್ಡ್ ಏನಾದರೂ ಇತ್ತು ಅಂತಂದರೆ ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಆ ಒಂದು ಯೂನಿಟ್ ಎಲ್ಲಿದೆ ಅಂತ ಕೇಳ್ಕೊಂಡು ನೀವು ಹೋಗ್ಬೋದು. ಸೊ ನಾವು ಹೋದಾಗ ತುಂಬಾ ಮಾರ್ನಿಂಗು ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ನಾಳೆನೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಹಾಗಾಗಿ ನೀವು ಮಾರ್ನಿಂಗ್ ಬೇಗನೆ ಬಿಟ್ಬಿಡಿ. ಸೊ ನಾಳೆ ಲಾಸ್ಟ್ ಇರೋದ್ರಿಂದ ತುಂಬಾ ಟ್ರಾಫಿಕ್ಕು ಸಹ ಇರುತ್ತೆ. ಸೊ ನೀವು ನಿಮ್ಮ ವೆಹಿಕಲ್ನ ಅವರು ಹೇಳಿರ್ತಕ್ಕಂಥ ಒಂದು ಯೂನಿಟ್ 5 ನೀವು ನಿಮ್ಮ ಗಾಡಿನ ಪಾರ್ಕಿಂಗ್ ಮಾಡಿ ನೀವು ನಂತರ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗಿ ಓನ್ ವೆಹಿಕಲಲ್ಲಿ ನಿಮ್ಮನ್ನ ಆ ಒಂದು ಏರ್ ಶೋ ಇರ್ತಕ್ಕಂಥ ಮೇನ್ ಗೇಟ್ಗೆ ನಿಮ್ಮನ್ನ ಬಿಡ್ತಾರೆ. ಸೊ ನೀವು ಅಲ್ಲಿಂದ ವಾಕ್ ಮಾಡಿಕೊಂಡು ನೀವು ಒಂದು ರನ್ವೇ ಹತ್ರ ಹೋಗಬೇಕು. ಸೊ ಹೋಗ್ತಾ ನಿಮಗೆ ಕೆಲವೊಂದು ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಆ ಸ್ಟಾಲ್ನ ನೋಡಿಕೊಂಡು ಆರಾಮಾಗಿ ನೀವು ಬೇಗ ಹೋದಷ್ಟು ಆ ಸ್ಟಾಲ್ಸ್ನೆಲ್ಲ ವಿಸಿಟ್ ಮಾಡ್ಬೋದು. ಸೊ ತುಂಬ ಸ್ಟಾಲ್ಸ್ಗಳಿರುತ್ತೆ. ಸೊ ಆ ಸ್ಟಾಲ್ಸ್ನೆಲ್ಲ ವಿಸಿಟ್ ಮಾಡೋದ್ರಿಂದ ನಿಮಗೂ ಕೆಲವೊಂದು ಯಾವ ಥರ ಇರುತ್ತೆ ಅನ್ನೋದೆಲ್ಲ ನೀವು ನೋಡ್ಬೋದು. ಸೊ ಏರ್ ಶೋಗೆ ಹೋಗಬೇಕು ಅಂತ ಕೆಲವರೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರ್ತಾರೆ. ಸೊ ಏರ್ ಶೋ ನೋಡೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಸೊ ಕೆಲವೊಂದು ಪ್ರಿಪರೇಷನ್ಸು ಅಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ದಯವಿಟ್ಟು ನೀವು ಹೋಟೆಲಿಂದನಾದ್ರೂ ತೊಗೊಂಡು ಅಥವಾ ಮನೆಯಿಂದ ಮಾಡ್ಕೊಂಡಾದರೂ ತೊಗೊಂಡು ಹೋಗಿ. ಬಟ್ ಅಲ್ಲಿ ಯಾವುದೇ ರೀತಿಯ ಫುಡ್ ಸ್ಟಾಲ್ಸ್ ಆಗಿರ್ಬೋದು ಯಾವುದೂ ಇರೋದಿಲ್ಲ. ಸೊ ನಿಮ್ಗೆ ಏನಾದರೂ ಫುಡ್ ಸ್ಟಾಲ್ ಬೇಕು ಅಂದರೆ ನಿಮಗೆ ಔಟ್ಸೈಡ್ ಬರಬೇಕು. ಇಲ್ಲ ಅಂತಂದರೆ ನಿಮ್ಮದು ಏರ್ ಶೋ ಎಲ್ಲ ಮುಗಿಸ್ಕೊಂಡು ನಂತರ ನೀವು ಅಂದರೆ ಸ್ಟಾರ್ಟಿಂಗ್ ಎಂಟ್ರಿ ಹತ್ರ ಇರುತ್ತೆ ಸೊ ಸ್ಟಾಲು, ಅಲ್ಲಿಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಕೆಲವರು ಮನೆಯಿಂದನೇ ತೊಗೊಂಡು ಬಂದುಬಿಡ್ತಾರೆ, ಅದೊಂದು ಬೆಟರು. ಸೊ ನಮಗೆಲ್ಲ ಊಟದ ವ್ಯವಸ್ಥೆಗೆ ನಮಗೆ ಕೂಪನ್ ಇದ್ದಿದ್ದರಿಂದ ಅದರ ಒಂದು ವ್ಯವಸ್ಥೆ ಇತ್ತು. ಹಾಗಾಗಿ ನಾವು ಅಲ್ಲೇ ನಮಗೆ ಸಿಕ್ತು. ಕೆಲವ್ರಿಗೆ ಕೂಪನ್ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಜಸ್ಟು ನೀರು ಮತ್ತು ಜ್ಯೂಸ್ ಕೆಲವೊಂದು ಕಡೆ ಸೈಡ್ ಮಾತ್ರ ಸಿಗುತ್ತೆ. ತುಂಬ ಕಡೆ ಎಲ್ಲ ಊಟದ್ದು ಹಾಗೆ ಆ ಥರ ಎಲ್ಲ ಏನೂ ಇಟ್ಕೊಂಡಿರಲ್ಲ. ದಯವಿಟ್ಟು ನೀವು ಅದನ್ನು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ಶೋ ಸ್ಟಾರ್ಟ್ ಆಗಿ ಸೊ ಸುಮಾರು ಒಂದು 1 o'clockವರೆಗೂ ಶೋ ನಡೆಯುತ್ತೆ. ಸೊ ನಂತರ ಮತ್ತೆ ಮಧ್ಯಾಹ್ನದ ಬ್ರೇಕ್ ಆದಮೇಲೆ ಮತ್ತೆ ಎಗೈನ್ ಅದೇ ರೀತಿ ಮತ್ತೆ ರಿಪೀಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಬಿಸಿಲು ಇರೋದ್ರಿಂದ ನೀವು ಹ್ಯಾಟು ಮತ್ತು ಅಂಬ್ರೆಲಾನ ತೊಗೊಂಡು ಹೋಗಿ. ಸೊ ಮಕ್ಕಳು ಇರ್ತಾರಲ್ಲ, ಸೊ ತುಂಬಾ ಬಿಸಿಲಿರುತ್ತೆ. ಹಾಗಾಗಿ ಅಂಬ್ರೆಲಾ ಮತ್ತು ಹ್ಯಾಟ್